ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ರೌಂಡ್ ಅಪ್ನಲ್ಲಿ. ನಗರದಲ್ಲಿ ರೋಡ್ ರೇಜ್ ಪ್ರಕರಣ ಹೆಚ್ಚಾಗ್ತಿದ್ದು ವೈಟ್ ಬೋರ್ಡ್ ಹಾಗೂ ಯೆಲ್ಲೋ ಬೋರ್ಡ್ ಕಾರು ಚಾಲಕರ ನಡುವೆ ಫೈಟ್ ನಡೆದಿದೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ವೈಟ್ ಬೋರ್ಡ್ ಕಾರಿಗೆ ಅಡ್ಡ ಬಂದು ರ್ಯಾಶ್ ಡ್ರೈವ್ ಮಾಡಿದ್ದಾರೆಂದು ಯೆಲ್ಲೋ ಬೋರ್ಡ್ ಕಾರು ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಾರ್ ಮೇಲೆ ಮರ ಬಿದ್ದಿರೋ ಘಟನೆ ಕೋರಮಂಗಲದ ಬಿಎಂಟಿಸಿ ಬಿಲ್ಡಿಂಗ್ ಬಳಿ ನಡೆದಿದೆ. ಏಕಾಏಕಿ ಮರ ಉರುಳಿ ಬಿದ್ದಿದ್ರಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಕಾರು ಹಾಗೂ ಮತ್ತೊಂದು ಖಾಸಗಿ ಕಾರು ಜಖಮ್ಮಾಗಿವೆ. ಮೊಬೈಲ್ ರಾಬರಿ ಮಾಡುತ್ತಿದ್ದ ಇಬ್ಬರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಶಾಬಾಷ್ ಖಾನ್ ಹಾಗೂ ಮುಬಾರಕ್ ಬಂಧಿತ ಆರೋಪಿಗಳು. ಬಂಧಿತರಿಂದ 2.15 ಲಕ್ಷ ಬೆಲೆ ಬಾಳುವ 11 ಮೊಬೈಲ್ ಹಾಗೂ ದ್ವಿಚಕ್ರ ವಾಹನ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಕಳವು ಮಾಡಿದ್ದ ಅಮ್ಜದ್ ಖಾನ್, ಫೈರೋಜ್ ಪಾಷಾ ಎಂಬುವರನ್ನ ಬಂಧಿಸಿತ್ತು. 25 ಲಕ್ಷ ಮೌಲ್ಯದ 2 ಬೈಕ್, 3 ಆಟೋ ವಶಕ್ಕೆ ಪಡೆಯಲಾಗಿದೆ. ಮೆಜೆಸ್ಟಿಕ್ನ ಫುಟ್ಪಾತ್ ಅಂಗಡಿಯೊಂದರಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬ ದುಡ್ಡು ತೆಗೆದುಕೊಳ್ತಾ ಇರುವ ದೃಶ್ಯ ಸೆರೆಯಾಗಿದೆ. ಅಂಗಡಿ ಮಾಲೀಕ ಪೊಲೀಸ್ಗೆ ದುಡ್ಡು ಎಣಿಸಿಕೊಡ್ತಾ ಇರೋ ದೃಶ್ಯ ಅಲ್ಲೇ ಇದ್ದ ವ್ಯಕ್ತಿಯೊಬ್ಬರ ಮೊಬೈಲ್ನಲ್ಲಿ ವಿಡಿಯೋ ಮಾಡಲಾಗಿದೆ. ಬೆಂಗಳೂರಿನ ಫುಟ್ಪಾತ್ ರಸ್ತೆಗಳನ್ನ ರಸ್ತೆ ಬದಿ ವ್ಯಾಪಾರಿಗಳಿಗೆ ಮಾರ್ಕೊಂಡಿದ್ದಾರೆಂದು ಎಕ್ಸ್ನಲ್ಲಿ ವ್ಯಕ್ತಿಯೊಬ್ಬ ಪೋಸ್ಟ್ ಮಾಡಿದ್ದಾನೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ಇವತ್ತು ಜನ್ಮದಿನದ ಸಂಭ್ರಮ. 113ನೇ ಜನ್ಮದಿನದ ಪ್ರಯುಕ್ತ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕರನ್ನ ಸನ್ಮಾನಿಸಿದ್ದು, ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.